ಆಗ್ತಿಲ್ಲ ರಾಮಾಚಾರಿ. ಚಾರು ಮೇಡಮ್ ಇನ್ನು ಸ್ವಲ್ಪ ಹೊತ್ತು ಮೇಡಮ್ ತಡ್ಕೊಂಬಿಡಿ. ಇಲ್ಲ ರಾಮಾಚಾರಿ, ನನ್ ಪ್ರಾಣ ಹೋದಾಗ ಆಗ್ತದೆ. ನನ್ ಕೈಲಿಂದ ಸಹಿಸ್ಕೊಳಕ್ ಆಗಲ್ಲ. ನಮ್ಮ ಮಗುಗೆ ಏನಾದ್ರು ಆಗ್ಬಿಡುತ್ತೋ ಅಂತ ಭಯ ಆಗ್ತದೆ ರಾಮಾಚಾರಿ. ಸಮಾಧಾನ ಮಾಡ್ಕೊ, ಇನ್ನು ಸ್ವಲ್ಪ ಹೊತ್ತು. ಚಾರು, ಅವ್ರ ಗಾಡಿ ಬರ್ತಿದೆ, ಅವ್ರು ನಮ್ ಕಡೆನೆ ಬರ್ತಿದ್ದಾರೆ ಅನ್ಸುತ್ತೆ. ಬಾ ಚಾರು, ಹೋಗೋಣ ಪ್ಲೀಸ್. ಅವ್ರು ವಾಪಸ್ ಈ ಕಡೆನೆ ಬಂದ್ರಂತೆ. ಅಂದ್ರೆ ಆ ನೋವಲ್ಲಿ ಅವ್ರು ತುಂಬಾ ದೂರ ಹೋಗ್ ಚಾನ್ಸೇ ಇಲ್ಲ. ಹುಡುಗಿ ಹುಡುಗಿ ಸಿಕ್ಕದೆ ಬಿಡ್ಬೇಡಿ ಅವ್ರನ್ನ. ಹುಡುಗಿ ಇಲ್ಲ, ಇವಾಗ ಏನಾದ್ರೂ ಮಾಡ್ಲಿಲ್ಲ ಅಂದ್ರೆ ಖಂಡಿತ ಚಾರು ಅವರು ಅಪಾಯಕ್ಕೆ ಸಿಕ್ಬಿಡ್ತಾರೆ. ಹೇಗಾದ್ರೂ ಮಾಡಿ ನಾನು ಈ ಪರಿಸ್ಥಿತಿಯಿಂದ ಪಾರ್ ಮಾಡ್ಲೇಬೇಕು. ಹುಡುಗಿ ಸರಿ ಹುಡುಗಿ. ಹೇ ಸರಿ ನೋಡಿ, ಅಲ್ಲಿ ಉದರ್ಬೇಕು. ಹ್ಯಾಂಡ್ಸ್ ಅಪ್, ಐ ಸೆಡ್ ಹ್ಯಾಂಡ್ಸ್ ಅಪ್. ಒಂಚೂರು ಅಲ್ಲಾಡಿದ್ರು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ನೋ 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 ಪ್ಲೀಸ್ ಡೋಂಟ್ ಶೂಟ್. ಶೂಟ್ ಮಾಡಬಾರ್ದು ಅಂದ್ರೆ ನಾನ್ ಹೇಳ್ದಾಗ ಕೇಳ್ಬೇಕು. ಓಕೆ, तुम जैसे बोलोगे ನಾನು ಹಾಗೆ ಮಾಡ್ತೀನಿ. ಪ್ಲೀಸ್ ಶೂಟ್ ಮಾತ್ರ ಮಾಡಬೇಡ. ನಿನ್ ಜೀವ ಉಳಿಬೇಕು ಅಂದ್ರೆ ನಿಮ್ಮವ್ರನ್ನೆಲ್ಲ ಈ ಕಡೆ ಕರಿ. ಓಕೆ ಓಕೆ. ಹೇ ಸುನೋದೇ ಕ್ಯಾ ಕೇಳಿಸಲ್ವಾ ಹೇಳಿದ್ದು? ಬನ್ನಿ ಎಲ್ಲ ಈ ಕಡೆ. आओ जाओ जाओ तुम लोग जाओ. आओ आओ ಹೋಗಿ ಹೋಗಿ ಆ ಕಡೆ. ನೀನ್ ಹೇಳಿದಾಗೆ ನಾನು ಕೇಳಿದೆ ಅಲ್ವಾ? ಪ್ಲೀಸ್ ನನ್ನ ಬಿಟ್ಬಿಡು. ಚಾರು, ನೀನ್ ಮೊದ್ಲು ಡ್ರೈವರ್ ಗಾಡಿಯಿಂದ ಇಳಿಯಕ್ ಹೇಳು. ಬೇಗ ಹೇಳು, ಇಲ್ಲಾಂದ್ರೆ ನಿನ್ ಜೀವ ಹೋಗುತ್ತೆ. ಉದ್ರ ಉದ್ರ ಗೆಟ. ಅಣ್ಣ ಗನ್ನಲ್ಲ ಅಣ್ಣ, ಅದು ಕಡ್ಡಿ. ನಾವು ಇವಳಿಗೆ ಹೊಡೆದು ಬಡ್ದು ಪಾಪ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೌನ್ ಇರೋದ್ರಿಂದ ಹೋಗಿ ಹಳ್ಳಕ್ ಬಿದ್ದು ಚಾರು ನಮ್ ರಾಮಾಚಾರಿಗೆ ಚಾರು ಸಿಕ್ಕಲ್ಲ ಇಲ್ವೋ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಏನಾಗ್ತಿದೆ ಅಂತಾನೂ ನಮಗ್ ಗೊತ್ತಾಗ್ತಾ ಇಲ್ಲ. ಯಾಕಪ್ಪ, ಯಾಕೆ ನಮ್ಮನ್ನ ಇಷ್ಟೊಂದು ಪರೀಕ್ಷೆ ಮಾಡ್ತಾ ಇದೀಯ ನೀನು? ಅದಕ್ಕೆ ದೀಪ ಹಾರೋಗ್ತಾ ಇದೆ. ಮುರಾರಿ, ದೇವ್ರೇನೋ ಅಪಾಯ ಸೂಚನೆ ಕೊಡ್ತಾ ಇದ್ದಾನೆ ಅನ್ಸುತ್ತೆ. ನಮ್ ಚಾರು ಹಚ್ಚಿರೋ ದೀಪ ಹೋಗ್ತಾ ಇದೆ ಅಂದ್ರೆ ಏನೋ ಅಪಾಯ ಇದೆ ಅಂತ
ಆ ದೇವ್ರು ನಮಗ್ ಸೂಚನೆ ಕೊಡ್ತಾ ಇದ್ದಾನೆ ಕಣೋ. ಭಗವಂತ, ಏನ್ ಮಾಡಕ್ ಹೊರಟಿದ್ಯಾ ನೀನು? ನನ್ನನ್ನು ನಂಬಿರೋ ಈ ಕುಟುಂಬಕ್ಕೆ ಯಾಕೆ ಇಷ್ಟು ಕಷ್ಟ ಕೊಡ್ತಾ ಇದ್ಯಾ? ನನ್ ಸೊಸೆಗೆ ಏನ್ ಮಾಡಕ್ ಹೊರಟಿದ್ಯಪ್ಪ? ನನ್ ಮಗ ಅಂತ ಸ್ಥಿತಿಲು ಅವನು ಹೆಂಡ್ತಿನ್ ಬಿಟ್ಬಿಟ್ಟು ನೀನ್ ಪೂಜೆ ಮಾಡಕ್ ಬಂದ. ಯಾಕೆಂದ್ರೆ ನೀನ್ ಅವಳನ್ನ ಕಾಪಾಡ್ತೀಯ, ಅವಳಿಗೆ ಒಳ್ಳೇದ್ ಮಾಡ್ತೀಯ ಅಂತ. ಆದ್ರೆ ನೀನು ಎಂತ ಸ್ಥಿತಿನ ತಂದ್ಬಿಟ್ಟೆ ದೇವ್ರೆ. ನಮ್ಮ ನಂಬಿಕೆನ ಸುಳ್ಳು ಮಾಡ್ಬೇಡ ತಂದೆ. ಬೇಕಾದ್ರೆ ಪರೀಕ್ಷೆ ಮಾಡು, ಶಿಕ್ಷೆ ಮಾತ್ರ ಕೊಡ್ಬೇಡಪ್ಪ. ಭಗವಂತ, ತುಂಬ ಗರ್ಭಿಣಿ ನನ್ ಸೊಸೆ, ಅವಳಿಗೆ ಅಪಾಯ ತಂದಿಟ್ಟು ಏನ್ ಮಾಡ್ಬೇಕಂತಿದ್ಯಾ? ನನ್ ಸೊಸೆ ನೀನ್ ಕಾಪಾಡಲ್ವಾ ಭಗವಂತ? ಬಿಡ್ರ ನನ್ ಕೈ. ಚಾರು! ಚಾರು! मारो उसको, पड़वा क्या होना वो। ಹಲೋ डैड, वो सब इधर ही है. ಅಲ್ಲಿಗೆ ರಾಮಾಚಾರಿ ಮತ್ತೆ ಅವತ್ತು ರಾಘವೇಂದ್ರ ಬಂದಿದ್ರಲ್ಲ, ಅವರು ಇದ್ದಾರೆ. ಹಾಗಾದ್ರೆ ನಮ್ ಶತ್ರುಗಳೆಲ್ಲ ಒಟ್ಟಿಗೆ ಸಿಕ್ ಒಬ್ರು ಬಿಡ್ಬೇಡ, ಅವ್ರ ಕತೆ ಮಾಡೋ. ನಾವು ಅವ್ರ ಕತೆ ಮುಗಿಸೋದಿರ್ಲಿ, ಅವ್ರೆಲ್ರು ಸೇರಿ ನಮ್ ಕತೆ ಮುಗಿಸ್ತಾರೆ. ಜಲ್ದಿ ಯಾವ ಡ್ಯಾಡ್. ಏಯ್, ನನ್ ಡ್ಯಾಡ್ ಗೊತ್ತಾದ್ರೆ ಅಷ್ಟೇ, ಆಮೇಲೆ ಏನು ಮಾಡಕ್ಕಾಗಲ್ಲ. ರಾಮಾಚಾರಿ ಚಾರು, ಐ ಆಮ್ ಕಮಿಂಗ್. ನನ್ ಮಗನ್ಗೆ ಏನಾದ್ರೂ ತೊಂದರೆ ಆದ್ರೆ ನಾನ್ ನಿಮ್ಮನ್ನ ಸುಮ್ನೆ ಬಿಡಲ್ಲ. ಹೇ, ಒಂದ್ ನಿಮಿಷ.
ಆ ಕಡೆ ಬೇಡ, ಇಲ್ಲಿ ಕಾಲ್ ದಾರಿ ಇದೆ, ಇಲ್ಲಿಂದ ಹೋಗೋಣ. ಏನ್ರಿ ಹಿಂಗ್ ಹಿಂಗು ವಿವೇಕ್, ವಿವೇಕ್, ಅರೆ ಬೇಟೆ ಯಾವುದು? ಏ ರಾಮಾಚಾರಿ ಚಾರು, ನೀವಿಲ್ಲೇ ಇದ್ರು ನಾನ್ ನಿಮ್ಮನ್ನ ಬಿಡಲ್ಲ. ದುಂಡೋ ದುಂಡೋ ಹುಡುಕ್ರ. ಆಗ್ತಿಲ್ಲ ರಾಮಾಚಾರಿ. ಸರ್ ಮೇಡಮ್, ಇನ್ನು ಸ್ವಲ್ಪ ಹೊತ್ತು ಮೇಡಮ್ ತಡ್ಕೊಂಬಿಡಿ. ಇಲ್ಲ ರಾಮಾಚಾರಿ, ನನ್ ಪ್ರಾಣ ಹೋದಾಗ ಆಗ್ತಿದೆ. ನನ್ ಕೈಲಿಂದ ಸಹಿಸ್ಕೊಳಕ್ ಆಗಲ್ಲ. ನಮ್ ಮಗುಗೆ ಏನಾದ್ರು ಆಗ್ಬಿಡುತ್ತೋ ಅಂತ ಭಯ ಆಗ್ತದೆ ರಾಮಾಚಾರಿ. ಮೇಡಮ್ ಹಾಗೆಲ್ಲ ಏನೂ ಆಗಲ್ಲ ಮೇಡಮ್. ನಾನಿದ್ದೀನಿ, ನಾವೆಲ್ಲರೂ ಇದ್ದೀವಿ. ನಿಮ್ಗೆ ನಮ್ಮ ಮಗುಗೆ ಏನೂ ಆಗದಿರಂಗೆ ನಾವು ನೋಡ್ಕೋತೀವಿ. ನೋಡಿ, ಇದೇ ತರ ದಾರಿಯಲ್ಲಿ ಕರ್ಕೊಂಡು ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ನಾವ್ ಎಷ್ಟು ಫಾಸ್ಟ್ ಆಗಿ ಹೋಗ್ಬೇಕು ಅನ್ಕೊಂತೀವೋ ಅಷ್ಟೇ ನೋವು ಅವ್ರಿಗೆ ಜಾಸ್ತಿ ಆಗುತ್ತೆ. ಹೌದು ಅಣ್ಣ, ಇದೇ ರೀತಿ ತುಂಬಾ ದೂರ ನಾವು ಹೋಗೋದಕ್ ಸಾಧ್ಯನೇ ಇಲ್ಲ. ಬೇರೆನಾದ್ರೂ ವ್ಯವಸ್ಥೆ ಮಾಡ್ಲೇಬೇಕು. ಅಲ್ಲಿ ಅಲ್ಲೊಂದು ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ, ಮೊದಲಲ್ಲಿ ಹೋಗೋಣ. ಅಲ್ಲಿಂದ ಆಂಬುಲೆನ್ಸ್ ಫೋನ್ ಮಾಡೋಣ. ನಡ್ರಿ. ಸರಿ. ಹುಷಾರು ಹುಷಾರ್. ಸರ್ ಮೇಡಮ್ ಬನ್ನಿ, ಹುಷಾರ್. ಹುಷಾರು ಮೇಡಮ್, ಹುಷಾರು. ಏನಾಗಲ್ಲ ಮೇಡಮ್, ಸ್ವಲ್ಪ ಹೊತ್ತು ಮೇಡಮ್, ಸ್ವಲ್ಪ ಹೊತ್ತು. ರಘು, ಬೇಗ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿ. ಸ್ವಲ್ಪ ಹೊತ್ತು ಸರ್ ಮೇಡಮ್, ನಮ್ಮನ್ನು ಸ್ವಲ್ಪ ಹೊತ್ತು ತಡೀರಿ. ನನ್ನ ಮೊಬೈಲಲ್ಲಿ ನೆಟ್ವರ್ಕ್ ಇಲ್ಲ. ತರುಣ, ನೀನ್ ಟ್ರೈ ಮಾಡು. ಮೇಡಮ್ ನಂದ್ರಲ್ಲಿ ನೆಟ್ವರ್ಕ್ ಇಲ್ಲ ಕಣ. ಅಣ್ಣ, ಏನಾದ್ರೂ ವ್ಯವಸ್ಥೆ ಮಾಡ್ಲೇಬೇಕು. ಅಲ್ಲಿ ದೂರದಲ್ಲಿ ಒಂದು ಮನೆ ಕಾಣಿಸ್ತಿದೆ, ಅಲ್ಲಿ ವೆಹಿಕಲ್ಸ್ ಇದೆಯಾ ಅಂತ ಕೇಳ್ಕೊಂಡು ಬರ್ತೀನಿ. ತರುಣ ಬಾ ಹೋಗೋಣ, ನೀವ್ ಎದ್ರುಕೋಬೇಡಿ. ಬೇಗ ಬಾ ತಗೊಂಡು. ಸರ್ ಮೇಡಮ್, ಇನ್ನು ಸ್ವಲ್ಪ ಹೊತ್ತು ಮೇಡಮ್, ಸ್ವಲ್ಪ ಹೊತ್ತು ತಡೀರಿ. ಬೇಗ ಹಾಸ್ಪಿಟ್ಲಿಗೆ ಹೋಗೋಣ.